ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾರಾಮಾರಿ ನಡೆದಿರುವಂತಹ ಘಟನೆ ಸಂಭವಿಸಿದೆ. ಭಕ್ತರು ಹಾಗೂ ಸಿಬ್ಬಂದಿಗಳ ನಡುವೆ ಗಲಾಟೆ ನಡೆದಿದೆ. ರಕ್ತ ಬರುವಂತೆ ಭಕ್ತರಿಗೆ ಹೊಡೆದಿರುವಂತಹ ಆರೋಪ. ಸಿಬ್ಬಂದಿ ಹಿಡಿದು ಹಿಗ್ಗಾಮಗ್ಗ ಥಳಿಸಿದ ಭಕ್ತರು ಅಂತ ಗೊತ್ತಾಗ್ತಾ ಇದೆ. ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾರಾಮಾರಿ ನಡೆದಿದೆ. ಭಕ್ತರು ಮತ್ತೆ ಸಿಬ್ಬಂದಿ ನಡುವೆ ಅಂದರೆ ದೇವಸ್ಥಾನದ ಸಿಬ್ಬಂದಿಗಳ ನಡುವೆ ಗಲಾಟೆ ನಡೆದಿದೆ. ಈ ವೇಳೆ ಪರಸ್ಪರ ಹಲ್ಲೆ ಆಗಿರುವಂತಹ ಘಟನೆ ಕೂಡ ನಡೆದಿದೆ. ನೀವು ಗಮನಿಸ್ತಾ ಇದ್ದ ದೃಶ್ಯಗಳಲ್ಲೂ ಕೂಡ ಸಿಬ್ಬಂದಿ ಮತ್ತೆ ಭಕ್ತರ ನಡುವೆ ಮಾರಾಮಾರಿ ನಡೆದಿದೆ. ಸಿಬ್ಬಂದಿಯ ಕಾಲರ್ ಹಿಡಿದು ಭಕ್ತರು ಗಲಾಟೆಯನ್ನು ಮಾಡಿದ್ದಾರೆ. ಸಿಬ್ಬಂದಿಗಳ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಸಿಬ್ಬಂದಿಗಳು ಕೂಡ ಭಕ್ತರ ಜೊತೆ ವಾಗ್ವಾದಕ್ಕೆ ಇಳಿದಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆದಿರುವಂತಹ ಘಟನೆ ಇದು. ಭಕ್ತರು ಮತ್ತು ದೇವಸ್ಥಾನದ ಆಡಳಿತ ಸಿಬ್ಬಂದಿ ಇಬ್ಬರ ನಡುವೆ ಕೂಡ ಗಲಾಟೆ ನಡೆದು ಪರಸ್ಪರ ಕೈ ಮಿಲಾಯಿಸುವ ಹಂತಕ್ಕೆ ಜಗಳ ನಡೆದಿದೆ. ಭಕ್ತರು ಸಿಬ್ಬಂದಿಯ ವಿರುದ್ಧ ತಿರುಗಿ ಬಿದ್ದು ಹಲ್ಲೆಯನ್ನು ಕೂಡ ನಡೆಸಿದ್ದಾರೆ. ಈ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಸಿಬ್ಬಂದಿಯ ಕಾಲರ್ ಹಿಡಿದು ಆ ಭಕ್ತರು ಎಳೆದುಕೊಂಡು ಬರ್ತಾ ಇದ್ದಾರೆ. ಮುಗಿಬಿದ್ದಿದ್ದಾರೆ. ಆ ಸಿಬ್ಬಂದಿಗಳ ಮೇಲೆ ಭಕ್ತರು ಮುಗಿಬಿದ್ದಿದ್ದಾರೆ. ಇವತ್ತು ನಡೆದಿರುವಂತಹ ಘಟನೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆದಿರುವಂತಹ ಘಟನೆ. ಭಕ್ತರ ಜೊತೆಗೆ ಸಿಬ್ಬಂದಿಗಳು ಜಗಳಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ಈ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಆ ಸಿಬ್ಬಂದಿಯನ್ನ ಕಾಲರ್ ಹಿಡಿದು ಎಳ್ಕೊಂಡು ಬರ್ತಾ ಇದ್ದಾರೆ, ಹಲ್ಲೆ ಮಾಡ್ತಾ ಇದ್ದಾರೆ. ಯಾತಕ್ಕಾಗಿ ಈ ಗಲಾಟೆ ನಡೆದಿದೆ? ಯಾವ ವಿಚಾರಕ್ಕಾಗಿ ಈ ಮಾರಾಮಾರಿ ಆಗಿದೆ ರವಿ? ಭರತ್, ಪ್ರಮುಖವಾಗಿ ಮೂವರ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹನೂರ್ನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಆಗ್ತಿದೆ. ಕಾರಣ ಏನಂತ ಅಂತಂದ್ರೆ ಇದೊಂದು ನಕಲಿ ಎನ್ಕೌಂಟರ್ ಅಂತೇಳಿ ಅವರು ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕುವಂತ ಕೆಲಸ. ರವಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆಗಿರುವಂತಹ ಮಾರಾಮಾರಿ ಅಂದ್ರೆ ಭಕ್ತರು ಮತ್ತೆ ಸಿಬ್ಬಂದಿಗಳ ನಡುವೆ ಗಲಾಟೆ ಆಗಿದೆ. ಯಾತಕ್ಕಾಗಿ ಈ ಗಲಾಟೆ ಆಗಿದೆ ಅಂತ ಅಂದ್ರೆ ಸಿಬ್ಬಂದಿಗಳ ಮೇಲೆ ಭಕ್ತರು ಯಾಕೆ ಕೋಪಗೊಂಡಿದ್ದಾರೆ, ಆ ಕಾಲರ್ ಹಿಡಿದು ಎಳ್ಕೊಂಡು ಬರ್ತಾ ಇದ್ದಾರೆ, ಈ ಘಟನೆ ಯಾತಕ್ಕಾಗಿ ಆಗಿದೆ ರವಿ? ಬೆಟ್ಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದಂತಹ ಭಕ್ತರನ್ನ ಮುಂದೆ ಕಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿ ಹಾಗೂ ಭಕ್ತರ ನಡುವೆ ಮಾತಿನ ಚಕಮಕಿ ಆರಂಭ ಆಗಿದೆ. ಆ ಸಂದರ್ಭದಲ್ಲಿ ಮಲೆ ಮಹದೇಶ್ವರ ಬೆಟ್ಟದ ಸಿಬ್ಬಂದಿಗಳು ಏಕಾಏಕಿ ಭಕ್ತರ ಮೇಲೆ ಹಲ್ಲೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. 3 ರಿಂದ 4 ಮಂದಿ ಅವ್ರ ಮೇಲೆ ಹಲ್ಲೆಯನ್ನ ಮಾಡಿ ರಕ್ತ ಬರುವ ರೀತಿಯಲ್ಲಿ ಅವರಿಗೆ ಹೊಡೆದಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಭಕ್ತರೆಲ್ಲರೂ ಕೂಡ ಆತನನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ನಾವು ನಡೆದುಕೊಳ್ಳೋದೇ ಈ ರೀತಿ ಅಂತೇಳಿ ಉಡಾಫಿ ಉತ್ತರವನ್ನು ಕೊಡುವಂತ ಕೆಲಸಕ್ಕೆ ಸಿಬ್ಬಂದಿ ಮುಂದಾಗಿದ್ದಾರೆ. ಈ ವೇಳೆ ಭಕ್ತರೆಲ್ಲರೂ ಕೂಡ ಆ ಸಿಬ್ಬಂದಿಯನ್ನ ಹಿಡಿದು ದರದರನ ಎಳೆತಂದು ರಸ್ತೆಗೆ ತಂದು ಆತನ ಮೇಲೆ ಹಲ್ಲೆಯನ್ನು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಂತಹ ಎಲ್ಲ ಭಕ್ತರು ಕೂಡ ಆ ಸಿಬ್ಬಂದಿಗಳನ್ನ ಹಿಡಿದುಕೊಂಡು ಥಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಸಿಬ್ಬಂದಿಗಳು ದುಂಡಾವರ್ತನೆಯನ್ನ ಮಾಡ್ತಿದ್ದಾರೆ. ಪೊಲೀಸರು ಕೂಡ ಸರಿಯಾದ ಕ್ರಮವನ್ನು ತೆಗೆದುಕೊಳ್ತಿಲ್ಲ. ಇಲ್ಲಿ ಬರುವಂತಹ ಭಕ್ತಾದಿಗಳ ಮೇಲೆ ಅಲ್ಲಿನ ಸಿಬ್ಬಂದಿಗಳು ಹಲ್ಲೆ ಮಾಡುವಂಥದ್ದು ಅಥವಾ ಸರತಿ ಸಾಲಿನಲ್ಲಿ ಸರಿಯಾಗಿ ಬರಲಿಲ್ಲ ಅಂತಂದ್ರೆ ಅವ್ರನ್ನ ದೂಡುವಂಥದ್ದು, ತಳ್ಳುವಂಥದ್ದು ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ ಅಂತೇಳಿ ಆಕ್ರೋಶವನ್ನು ಹೊರಹಾಕುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಇವತ್ತು ಬೆಳಗ್ಗೆ ಕೂಡ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸಾಲು ರಜೆಗಳಿರುವ ಕಾರಣಕ್ಕಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇವತ್ತು ಭಕ್ತರ ದಂಡೆ ಹರಿದು ಬಂದಿತ್ತು. ಈ ಸಂದರ್ಭದಲ್ಲಿ ಸರತಿ ಸಾಲಿನಲ್ಲಿ ನಿಂತ ಭಕ್ತರ ನಡುವೆ ಒಂದಷ್ಟು ತಳ್ಳಾಟ ನೂಕಾಟಗಳು ಆಗ್ತಿದ್ವು. ಈ ಸಂದರ್ಭದಲ್ಲಿ ಬಂದಂತಹ ಸಿಬ್ಬಂದಿಗಳು ಏಕಾಏಕಿ ಭಕ್ತರ ಮೇಲೆ ಹಲ್ಲೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಭಕ್ತರ ಮೇಲೆ ಹಲ್ಲೆ ಮಾಡುವುದರ ಜೊತೆಗೆ ಒಬ್ಬನ ತಲೆಗೆ ಗಂಭೀರವಾಗಿ ಹೊಡೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆ ಸಂದರ್ಭದಲ್ಲಿ ಆತನ ತಲೆಯಿಂದ ರಕ್ತ ಚಿಮ್ಮಿದೆ. ಇದನ್ನು ಕಂಡಂತಹ ಉಳಿದ ಭಕ್ತರೆಲ್ಲರೂ ಕೂಡ ಆಕ್ರೋಶ ಭರಿತರಾಗಿ ಹಲ್ಲೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಸಿಬ್ಬಂದಿಗಳನ್ನ ಹಿಡಿದು ಥಳಿಸಿ ಅವರೆಲ್ಲರನ್ನೂ ಕೂಡ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಭಕ್ತರಿಗೆ ಹೆಚ್ಚಿನ ಅನುಕೂಲವನ್ನ ಮಾಡಿಕೊಡ್ಬೇಕು ಅಂತೇಳಿ ಭಕ್ತರು ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಭರತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.